ಗೋವಾದಲ್ಲಿ ಸ್ವಚ್ಛತೆ ಮತ್ತು ಹಸಿರನ್ನ ಕಾಪಾಡಲು ರಸ್ತೆ ಬದಿಯಲ್ಲಿ ಮತ್ತು ಕಡಲ ತೀರಗಳಲ್ಲಿ ಆಹಾರವನ್ನ ತಯಾರಿಸುವ ಮತ್ತು ತಿನ್ನುವ ಪ್ರವಾಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ನಿರ್ಧರಿಸಿದೆ. ಇದು ಗೋವಾ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದ್ದು, ಗಡಿ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಸಹಕಾರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ದೇಶದಲ್ಲಿ ಗೋವಾ ರಾಜ್ಯ ಪ್ರವಾಸೋದ್ಯಮದಲ್ಲಿ ತನ್ನದೇ ಛಾಪು ಮೂಡಿಸಿರುವ ರಾಜ್ಯವಾಗಿದೆ. ದೇಶದ ಮೂಲ ಮೂಲೆಗಳಿಂದ ಅಷ್ಟೇ ಅಲ್ಲದೆ ವಿದೇಶದಿಂದ ಕೂಡ ಗೋವಾ ರಾಜ್ಯಕ್ಕೆ ಪ್ರವಾಸಿಗರು ಆಗಮಿಸುತ್ತಾರೆ. ಗೋವಾ ರಾಜ್ಯ ಸರ್ಕಾರಕ್ಕೆ ಪ್ರವಾಸೋದ್ಯಮವೇ ದೊಡ್ಡ ಆದಾಯವಾಗಿದೆ. ಆದರೆ ಗೋವಾ ರಾಜ್ಯಕ್ಕೆ ಬರುವ ಪ್ರವಾಸಿಗರಿಗೆ ಗೋವಾ ಸರ್ಕಾರ ಹೊಸ ನಿಯಮ ಜಾರಿ ಮಾಡಿರುವುದು ಪ್ರವಾಸಿಗರಿಗೆ ಶಾಕ್ ನೀಡಿದೆ. ಗೋವಾಕ್ಕೆ ಬರುವ ಪ್ರವಾಸಿಗರು ರಸ್ತೆ ಬದಿಯಲ್ಲಿ ಕಡಲ ತೀರದ ಸಮೀಪ ಅಡುಗೆ ಬೇಯಿಸಿ ತಿನ್ನದಂತೆ ನಿರ್ಬಂಧ ಹೇರಿದೆ. ಕುಟುಂಬಸ್ಥರನ್ನೊಳಗೂಡಿ ಸ್ನೇಹಿತರೊಳಗೂಡಿ ಪ್ರವಾಸಿಗರು ಆಗಮಿಸುತ್ತಾರೆ. ಜೊತೆಗೆ ತಮಗೆ ತಕ್ಕ ಆಹಾರ ಪದ್ಧತಿಯಂತೆ ರಸ್ತೆ ಬದಿಯಲ್ಲಿ ಕಡಲ ತೀರದ ಸಮೀಪ ವಾಹನ ನಿಲ್ಲಿಸಿ ಅಡುಗೆ ಮಾಡಿ ಊಟ ಮಾಡುತ್ತಿದ್ರು. ಆದರೆ ಈಗ ರಸ್ತೆ ಬದಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದರೆ ಕಾನೂನು ಕ್ರಮ ಜರುಗಿಸಿ ವಾಹನ ಸೀಜ್ ಮಾಡುವುದಾಗಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಇನ್ನು ವಾಹನದಲ್ಲಿ ಸಿಲಿಂಡರ್, ಸ್ಟೋವ್ ಮತ್ತು ಪಾತ್ರೆ ಸಾಗಿಸಿದರೆ ಗಡಿಯಲ್ಲೇ ಸೀಜ್ ಮಾಡುವುದಾಗಿ ಹೇಳಿದ್ದು, ಗೋವಾ ಚೆಕ್ ಪೋಸ್ಟ್ ನಲ್ಲಿ ಈಗ ಕಟ್ಟುನಿಟ್ಟಿನ ತಪಾಸಣೆ ಆರಂಭವಾಗಿದೆ. बॉर्डरीच्या वयल्यान ह्यान फुडें जे टुरिस्ट स्टोव आनी गॅस शेगडी घेवन येता ते बंद जातले. तांचो स्टोव आनी गॅस शेगडी थंयसर सीज करतले. अननेसेसरी असले जे टुरिस्ट येवन बिचाचेर आनी रोड लायनींगचेर रांदून जेवतात आनी ते सगळे घाण करतात, तेंची प्रॉपर्टी सीज करतले सांगला वेना. म्हणजे तेंची स्टोव, गॅस शेगडी ही बॉर्डरीचेरूच सीज करतले, पण आनी दिवचे ना. तांकां फायन मारून बी दिवपाचो प्रकार नाच. त्या ती थंयसर चलन भरले ती परत मेळटली बी ना. त्या ती गोंयांत येवपी टुरिस्टांनी ह्यान फुडें अलर्ट रावचे. गॅस शेगडी आनी स्टोव घेवन गोंयांत येवचो न्हू, बंद. हे गॅस शेगडी स्टोव घेवन गोंयांत येवपाक मेळचे ना. इवन दो ते खंय जर रांदता आसतना दिसले, वाटेर बसून खाता आसतना दिसले जाल्यार पुलीस विल कम अँड टेक दॅम डायरेक्टली टू द पुलीस स्टेशन. थंयसर येवन चलन आनी पयशे घेवचे ना, तांकांच धरून पुलीस स्टेशनार व्हरतले. वाटेर बसून सुद्धा खंयची बस सुद्धा थारोवन जर वाटेर ती दे कॅन गो टू द पब्लीक प्लेसीस, व्यवस्थीत रित्या खंयचो हॉल रेंटल घेवचो आनी थंयसर तेंच्यांनी जेवण करचें. रस्त्याचे सायडीक रावन तेंच्यांनी जेवण केलें, घाण केली चलचें ना. इवन द टुरिस्ट बसीस वी आर गिविंग स्ट्रिक्टली वॉर्निंग टू दॅम. ती बसीक फायन पडटली. तो टुरिस्ट येयला, ताका कोण टूर घेवन येयला ताका फायन पडटली. ಬಸ್ಸು ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಗೋವಾ ರಾಜ್ಯದ ಆಹಾರ ಪದ್ಧತಿ ಮತ್ತು ದುಬಾರಿ ಆಹಾರ ಸೇವಿಸಲಾಗದ ಅದೆಷ್ಟೋ ಪ್ರವಾಸಿಗರು ರಸ್ತೆ ಬದಿಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಮೋಜು ಮಸ್ತಿ ಮಾಡುತ್ತಿದ್ರು. ಆದರೆ ಈಗ ಹಾಗೆ ಮಾಡುವಂತಿಲ್ಲ. ಇನ್ನು ಗೋವಾ ಸರ್ಕಾರದ ಹೊಸ ರೂಲ್ಸ್ ಅಲ್ಲಿನ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಹೇರಳವಾಗಿದೆ. ಗೋವಾದಲ್ಲಿನ ಕಠಿಣ ರೂಲ್ಸ್ಗಳಿಂದ ಉತ್ತರ ಕನ್ನಡ ಜಿಲ್ಲೆಯತ್ತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ ಮಾಡುವ ಸಾಧ್ಯತೆ ಇದೆ. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.